ಬರೀ ಕೇಕ್ ಕಟ್ ಮಾಡ್ಕೊಂಡು ತಿನ್ನೋದಾದ್ರೆ ದಿನಾಲು ತರ್ಸ್ಕೊಂಡು ತಿನ್ಬೋದಲ್ಲ. ಬರ್ಡೇ ಸ್ಪೆಷಲ್ ಅಂದ್ರೆ ಕ್ಯಾಂಡಲ್ಲು ಉರಿತಾ ಇರಬೇಕು. ಅಂದ್ರೆ ತಿನ್ನೋದ್ರ ಮೇಲೆ ಮೊಂಬತ್ತಿ ಯಾಕಿಡ್ಬೇಕು ಅಂತ. ಏಯ್, ನಿನಗೇನೇ ಗೊತ್ತು? ಸುಮ್ಮನೆ ಸುಮ್ಮನೆ ನೈನಿ, ಸುಮ್ಮನೆ ಇರು. ನೀನು ಸುಮ್ಮನೆ ಇರು. ನಿನಗೇನೇ ಅನ್ಸಿದ್ರು ಸರಿ, ನೈನಿ ಸುಮ್ಮನೆ ಇರಬೇಕು ಅಲ್ವೇನಮ್ಮ? ಜಗದೀಶ, ನೀನ್ ಸ್ವಲ್ಪ ಸುಮ್ಮನಿರು. ಯಾರನ್ನೂ ಏನು ಅನ್ಬೇಡ ಅಂತ ಹೇಳಿದ್ನಲ್ವಾ? ಹಾ, ಯಾರಿಗೂ ಏನು ಅನ್ನಲ್ಲ. ಇವತ್ತು ಯಾರಿಗೂ ಭಯಲ್ಲ, ಸರಿನಾ? ಡ್ಯಾಡ್ ಪ್ಲೀಸ್ ಕೂಲ್ ಡ್ಯಾಡ್, ಜಸ್ಟ್ ಕೂಲ್ ಡ್ಯಾಡ್, ಪ್ಲೀಸ್ ಪ್ಲೀಸ್. ವಿಶಾಲ್ ಮಾಮ್, ಅವ್ರ ವಿಷಯ ನಿಂಗೆ ಗೊತ್ತಿದೆ ಅಲ್ವಾ? ನೀನ್ ಕ್ಯಾಂಡಲ್ ಊದಿ ಫಸ್ಟ್ ಕೇಕ್ ಕಟ್ ಮಾಡು. ಹಾ ಓಕೆ ಮಾಮ್. ಹಾಡಿ ಹ್ಯಾಪಿ ಬರ್ಡೇ ಟು ಯು. ಕ್ಯಾಂಡಲ್ ಊದೋಕೆ ಅಂತ ಬಗ್ದಾಗ ಬೆಂಕಿ ಭಗ್ಗಂತ ಹತ್ಕೊಳ್ಳುತ್ತೆ. ಇದೇ ನೀನ್ ಲಾಸ್ಟ್ ನಗು ವಿಶಾಲ್. ಗುಡ್ ಬಾಯ್ ಟು ಯು. ವಿಶಾಲ್ ರೆಡಿನಾ? ಹಾಗಲ್ಲ ವಿಶಾಲ್. ರೆಡಿ, 1 2 3. ಅಯ್ಯೋ, ಯಾಕೆ ಒಫನ್ಲಿಲ್ಲ ವಿಶಾಲ್? 3 ಅಂತಾನೂ ಹೇಳ್ಬಿಟ್ಟೆ ನಾನು, ಕೇಳಿಸ್ಲಿಲ್ವಾ? ಹಾ, ಒಂದು ನಿಮಿಷ ಅದಕ್ಕೆ. ನಿಮ್ ಎಲ್ರಿಗೂ ಇವತ್ತು ನನ್ನ ಬರ್ಡೇ ಅಂತ ಗೊತ್ತು, ಅದಕ್ಕೆ ಈ ಅರೇಂಜ್ಮೆಂಟ್ಸ್ನ ಮಾಡಿದ್ದೀರಾ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಿದೆ. ಬೈ ದ ವೇ, ಇವತ್ತು ಗಂಗಯ್ಯ ಬರ್ಡೇ ಕೂಡ. ವಾವ್, ಸೂಪರ್ಬ್! ಈ ಕುರುಡನ ಹುಡ್ದಬ್ಬ ಅಂತ ಹೇಳಿದಕ್ಕೆ ಯಾಕೆ ಖುಷಿ ಪಡ್ತಿದ್ಯಾ ಸಿಸ್ಟರ್? ಐ ಡೋಂಟ್ ಲೈಕ್ ದಿಸ್. ಬಟ್ ಐ ಲೈಕ್ ದಟ್ ಪರ್ಸನ್ ಅಂಡ್ ಐ ರೆಸ್ಪೆಕ್ಟ್ ಹಿಮ್. ಕಾಣಿಸ್ದೇ ಇದ್ರೂ ಮನ್ಸಿದ್ರೆ ಸಾಕು. ಈ ಜಗತ್ತನ್ನ ಪ್ರೀತಿಯಿಂದ ನೋಡ್ತಾ ಗೆಲ್ಬೇಕು ಅಂತ ಅನ್ಕೊಳ್ತಿರೋ ಇವ್ರ ನಂಬಿಕೆನೆ ಸದಾ ಬೆಳಗ್ತಾ ಇರೋ ದೀಪದ ಥರ ಅಂತ ಹೇಳ್ಬೋದು. ವಯಸ್ಸಲ್ಲಿ ದೊಡ್ಡವರು, ಆಸೆಯಿಂದ ಬದುಕ್ತಿದ್ದಾರೆ. ಕಣ್ಣೀರು ಬರೋ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಹೋಪ್ ಇರೋರ ಜೊತೆ ಸೇರಿ ಕೇಕ್ ಕಟ್ ಮಾಡಬೇಕು ಅಂತಿದ್ದೇನೆ. ವಿಶಾಲ್, ನಿಂದು ನಿಮ್ಮಮ್ಮನ ಹಾಗೆ ಒಳ್ಳೆ ಮನಸ್ಸು ಕಣೋ. ಅಜ್ಜಿ ಯಾವಮ್ಮ? ಇನ್ಯಾವಮ್ಮ? ಗಾಯತ್ರಿ ಅಕ್ಕ.
ಗಂಗಯ್ಯ ನೀನ್ ಹೋಗು. ಹೋಗು ಗಂಗಯ್ಯ. ಏನಕ್ಕ ಇದು? 1+1 ಆಫರ್ ಕಣೋ. ಇಬ್ರು ಒಂದೇ ದಿನ ಹುಟ್ಟಿದ್ದಕ್ಕೆ ಇಬ್ರು ಒಂದೇ ದಿನ. ಅಯ್ಯೋ, ಗಂಗಯ್ಯ, ಯಜಮಾನ್ರೆ, ನಮ್ಮಿಬ್ಬರ ಮುಂದೆ ಕೇಕ್ ಇದೆ ಅಂಡ್ ಅದ್ರ ಮೇಲೆ ಕ್ಯಾಂಡಲ್ ಇದೆ. ಸ್ವಲ್ಪ ಬಗ್ಗೆ ಉಫ್ ಅಂತ ಊದ್ಬೇಕು. ಅದು ಅದಕ್ಕೆ ಈಗ 3 ಕೌಂಟ್ ಮಾಡಿ. Sure, Vishal. Ready? 1, 2, 3. ಬನ್ನಿ ಗಂಗಯ್ಯ. Happy birthday to you. Happy birthday to you. Happy birthday to you. Happy birthday to you. ಗಂಗಯ್ಯ, ಯಾಕ ಕಣ್ಣೀರು? ನಾನು ಹುಟ್ಟಾಗಿಂದ ಒಂದಿನೂ ಹುಟ್ಟಿದ ಹಬ್ಬನ ಆಚರಿಸ್ಕೊಂಡೇ ಇಲ್ಲ. ಆದ್ರೆ ಇವತ್ತು ನಿಮ್ಮ ಜೊತೆ ಸೇರ್ಕೊಂಡು ತುಂಬ ತುಂಬ ಖುಷಿ ಆಗ್ತಿದೆ ಯಜಮಾನ್ರೆ. ನಿಮ್ಗಿದೊಂದು ಸ್ಪೆಷಲ್ ಬರ್ಡೇ ಆಗಿ ನೆನ್ಪಿರುತ್ತೆ ಗಂಗಯ್ಯ. ಗಂಗಯ್ಯ, ಆನೆ ತಿಲೋತ್ತಮ, ನೀನು ನಿನ್ನ ತಮ್ಮ ಪರಶುರಾಮ ವಿಶಾಲ್ ಯಜಮಾನ್ರು ಪ್ರಾಣ ತೆಗಿಬೇಕು ಅಂತ ಮಾತಾಡ್ಕೋತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ನಿನ್ನ ಪ್ಲಾನ್ ನಡೆಯುತ್ತೆ ಅನ್ಕೊಂಡ್ಯಾ? ಫ್ಲೇಮಬಲ್ ಕೆಮಿಕಲ್ಸ್ನ ಸ್ಪ್ರೇ ಮಾಡಿಟ್ಟಿದ್ದೀನಿ. ಯಜಮಾನ್ರೆ, ಯಜಮಾನ್ರೆ, ಗಂಗಯ್ಯ,
ನೀವೇ ಕಾಫಿ ತೊಗೊಂಬರ್ತಿದ್ದೀರಾ? ನೈನಿ ಇಲ್ವಾ? ಇವತ್ತು ನಿಮ್ಮ ಹುಟ್ಟದಬ್ಬ ಅಂತ ಎಲ್ಲ ಏರ್ಪಾಟು ಮಾಡ್ತಾ ಇದ್ದಾಳೆ. ಕೆಲ್ಸದವ್ರಿದಾರಲ್ಲ, ಅವರಲ್ಲಿ ಯಾರ ಕೈಗಾದ್ರೂ ಕೊಟ್ಟು ಕಳಿಸ್ಬೇಕಾಗಿತ್ತು. ಬೈ ಚಾನ್ಸ್ ಸ್ಲಿಪ್ಪಾಗಿ ಕೆಳಗೆ ಬಿದ್ರೆ? ಯಜಮಾನ್ರೆ, ಗಂಗೆ ಪರವಾಗಿಲ್ಲ. ಏನಾಯ್ತು ಯಜಮಾನ್ರೆ? ಏನೂ ಇಲ್ಲ, ಬೀಳ್ತಿರೇನೋ ಹುಷಾರು ಅಂತ ಹೇಳೋ ಅಷ್ಟರಲ್ಲಿ ಆಗ್ಲೇ ಕಾಲ್ ಸ್ಲಿಪ್ಪಾಗಿ ಅಮ್ಮ ಕೊಟ್ಟಿರೋ ಶರ್ಟ್ ಮೇಲೆ ಕಾಫಿ ಬಿತ್ತು. ಅಯ್ಯೋ, ಕ್ಷಮಿಸ್ಬಿಡಿ ಯಜಮಾನ್ರೆ, ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಗಂಗಯ್ಯ, ಪರವಾಗಿಲ್ಲ, ಬೇಕು ಅಂತ ಮಾಡ್ಲಿಲ್ವಲ್ಲ. ಆದ್ರೆ ಯಜಮಾನ್ರೆ, ಅಮ್ಮವರು ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಅಂತ ತಂದಿರೋ ಬಟ್ಟೆನ ಹಾಕೊಳ್ದೆ ಬೇರೆ ಯಾವುದಾದ್ರೂ ಬಟ್ಟೆ ಹಾಕ್ಕೊಂಡ್ರೆ ಬೇಜಾರು ಮಾಡ್ಕೋತಾರೇನೋ ಅಲ್ವಾ? ಅದು ನಿಜನೇ ನಾನಿ. ಡ್ರೈ ಕ್ಲೀನಿಂಗ್ ಕೊಟ್ಟು ತೊಗೊಂಬರೋ ಅಷ್ಟು ಟೈಮೂ ಇಲ್ಲ. ಈಗೇನು ಮಾಡೋದು? ಯಜಮಾನ್ರೆ, ನೀವೇನು ಅನ್ಕೊಳ್ದೇ ಇದ್ರೆ ನನಗೋಸ್ಕರ ನಾಯನಮ್ಮ ತಂದಿರೋ ಬಿಳಿ ಶರ್ಟ್ನ ಹಾಕ್ಕೊಳ್ಳಿ. ಅವಾಗ ಯಾರಿಗೂ ಏನು ಗೊತ್ತಾಗಲ್ವಲ್ಲ. ದೊಡ್ಡಯ್ಯ, ಅದಕ್ಕೆ ನಮ್ಮ ಏನು ಅನ್ಕೋಬಾರ್ದು ಅಂತ ಮೊದಲೇ ಕೇಳಿದೆ. ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಗಂಗಯ್ಯ, ನಾನು ನಿಮ್ಮ ಬಗ್ಗೆ ಏನೂ ತಪ್ಪು ತಿಳ್ಕೊಂಡಿಲ್ಲ ಬಿಡಿ. ಮನುಷ್ಯರಲ್ಲಾದರೆ ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲ. ಶರ್ಟ್ ಸೈಜಲ್ಲಾದರೆ ಚಿಕ್ಕದು ದೊಡ್ಡದು ಅಂತ ಸೈಜಲ್ಲಿ ವ್ಯತ್ಯಾಸ ಇರುತ್ತಲ್ವಾ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಯಜಮಾನ್ರೆ, ಒಂದ್ಸಲ ಹಾಕ್ಕೊಂಡು ನೋಡಿ ಯಜಮಾನ್ರೆ. ಸರಿ ಹೋಗ್ಲಿಲ್ಲ ಅಂದರೆ ಹಾಕೋಬೇಡಿ. ಅಮ್ಮನ ಮನಸ್ಸು ನೋಯಿಸ್ಬಾರ್ದು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಬೆಟರ್ ಅನ್ಸತ್ತೆ. ಬೇಗ ಹೋಗಿ ತಗೊಂಬ, ಬೇಗ. ಗಂಗಯ್ಯ ಯಜಮಾನ್ರೆ, ಆದರೆ ಪಾಪ ನಿಮಗೋಸ್ಕರ ಅಂತ ನೈನಿ ತರಿಸಿರೋ ಶರ್ಟ್ನ ನಾನು ಹಾಕ್ಕೊಂಡ್ರೆ ನೀವಿವತ್ತು ಕೂಡ ಹಳೆ ಬಟ್ಟೆನೇ ಹಾಕ್ಕೋತೀರಾ? ಯಾವ ಹುಟ್ಟಿದ ಹಬ್ಬದ ದಿನನೂ ನಾನು ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ ಯಜಮಾನ್ರೆ. ನನಗೆ ಯಾರು ಕೊಡಿಸ್ತಾರೆ? ಯಜಮಾನ್ರೆ ತಗೊಳ್ಳಿ. ಹೇ ಮೆಂಟಲ್, ಆ ಕಡೆ ತಿರುಗೋ. ಗೋಳಿಚ್ ಫಿಟ್ ಆಯ್ತು. ವಿಕ್ರಾಂತ್ ಯಜಮಾನ್ರಿಗೆ ಹೇಳಿ ತರಿಸಿದ್ದೆ. ಅದು ವಿಷಯ. ಅವನು ನನಗೋಸ್ಕರ ಶರ್ಟ್ಗಳನ್ನ ತರ್ತಿರ್ತಾನಲ್ವಾ, ಏನೋ ಮಿಸ್ಟೇಕ್ ಆಗಿ ನನ್ನ ಸೈಜ್ನೇ ಗಂಗಾಯಿ ಕೊಟ್ಟಿರ್ಬೇಕು. ನೋಡಿದ್ರೆ ಯಜಮಾನ್ರೆ, ಎಡವಟ್ಟಾದರೂ ಕೂಡ ಎಷ್ಟು ಒಳ್ಳೆ ಕೆಲಸ ಆಯಿತು ಅಂತ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಗಂಗಯ್ಯ. ನೈನಿ, ಮತ್ತೆ ಈ ದೀಪನೆಲ್ಲ ಯಾಕೆ ತಂದೆ? ಹುಟ್ಟಿದ ಹಬ್ಬದ ದಿವಸ ದೀಪ ಆರಿಸೋದು ಇಲ್ಲಿನ ಪದ್ಧತಿ ಆಗಿರ್ಬೋದು, ಆದ್ರೆ ನಮ್ಮ ಹಳ್ಳಿಲಿ ದೀಪನ ಬೆಳಗ್ಸೋದೇ ಪದ್ಧತಿ ಯಜಮಾನ್ರೆ.
ಅದೇ ಸರಿಯಾದ ಪದ್ಧತಿ. ನಾವು ಬದಲಾದರೂ ನಮ್ಮ ಸಂಸ್ಕೃತಿ ಬದಲಾಗಬಾರ್ದು. ಈಗ ಬೆಳಗ್ಸಿರೋ ದೀಪದ ಮುಂದೆ ಕೇಕ್ನ ಕಟ್ ಮಾಡಿ ಮಾಮ್ ಮತ್ತು ಡ್ಯಾಡ್ಗೆ ತಿನ್ನಿಸ್ಬಿಟ್ಟು ಆಮೇಲೆ ನಮಗೆ ತಿನ್ನಿಸು, ಓಕೆನಾ? ಹಾ ಡ್ಯಾಡ್ ಪ್ಲೀಸ್ ಕಮ್. ಹೋಗಿ ಬಾವಾ. ಬನ್ನಿ ಬನ್ನಿ ಬನ್ನಿ. ಹ್ಯಾಪಿ ಬರ್ಡೇ ವಿಶಾಲ್. ಥ್ಯಾಂಕ್ ಯು ಡ್ಯಾಡ್. ದೀರ್ಘಾಯುಷ್ಮಾನ್ ಭವ. ಸಾಯ್ಬೇಕಾದೊಂದು ಸಾಯ್ದೆ ಆಯಸ್ ಜಾಸ್ತಿ ಆಗ್ಲಿ ಅಂತ ಆಶೀರ್ವಾದ ತಗೋತಿದ್ದಾನೆ. ಹೇಗೆ ಹೇಗೆ? ಮಾಮ್ ನೀವು ಬನ್ನಿ. ದೊಡ್ಡೋರು ಶಬರಿ ಅತ್ತೆ ಇದ್ದಾರಲ್ವಾ? ಹಾ ಓಕೆ. ಅಜ್ಜಿ ಬನ್ನಿ. ಬರ್ತಾ ಇದ್ದೀನಿ ವಿಶಾಲ್. ನಾನು ಫಸ್ಟ್. ಹೀಗೆ 100 ಕಾಲ ಸಂತೋಷವಾಗಿರು ವಿಶಾಲ್. ನಿಮ್ಮೆಲ್ಲರ ಆಶೀರ್ವಾದದಿಂದ ಯಜಮಾನ್ರು 100 ವರ್ಷ ಬದುಕಿರ್ಬೇಕು ಅಮ್ಮೋರೆ. ಮಾಮ್ ಈಗ ಬನ್ನಿ. ನಿನ್ ಹೆಂಡತಿ ಇದ್ದಾಳಲ್ಲ ವಿಶಾಲ್. ನೀವು ಯಾಕೆ ಹಾಗೆ ಅಂತೀರಾ? ಅಯ್ಯಯ್ಯೋ, ಬಾಯ್ ತಪ್ಪು ಹೇಳ್ಬಿಟ್ಟು ಜಾಸ್ಮಿನ್. ಮಾಮ್ ಬನ್ನಿ. ಮೊದಲು ನೈನಿ ತಿನ್ಸಾದ್ಮೇಲೆ ನಾನ್ ತಿನ್ನಿಸ್ತೇನೆ ವಿಶಾಲ್. ನಿಮ್ಮ ಮಾತು ಯಾಕೆ ಬೇಡ ಅನ್ಲಿ? ಓಕೆ ನೈನಿ. ನಿಮ್ಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋಷ್ಟು ದೊಡ್ಡೋಳಲ್ಲ ಯಜಮಾನ್ರೆ ನಾನು. ಆದ್ರೆ ಎಲ್ಲರ ಆಶೀರ್ವಾದನೂ ನಿಜ ಆಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ. ಹುಟ್ಟಿದ ಹಬ್ಬದ ಶುಭಾಶಯಗಳು. ಬ್ರೋ, ಈ ಬರ್ಡೇಲಿ ಅಮ್ಮ ಕೊನೆಗೆ ಬಂದು ನಿನ್ನ ಬ್ಲೆಸ್ ಮಾಡಿ ವಿಶ್ ಮಾಡಿ ಕೇಕ್ ತಿನ್ನಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಫಸ್ಟ್ ನನ್ನ ಭಾಗ ನಂಗೆ ತಿನ್ನಿಸ್ಬಿಡು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ವಿಶ್. ಹ್ಯಾಪಿ ಬರ್ಡೇ ವಿಶಾಲ್. ಮಾವ ಬನ್ನಿ. ಅಕ್ಕ ಆದ್ಮೇಲೆ ಹುಟ್ಟಿರೋ ನಾನು. ಅಕ್ಕ ತಿಂದ್ಮೇಲೆ ನಾನು ತಿಂತೀನಿ ವಿಶಾಲ್. ಅಕ್ಕ ನೀನ್ ಹೋಗಕ್ಕ, ಹೋಗು. ಬಾ ತಿಲೋತ್ತಮ ಬಾ. ನೀನ್ ಮಾಡಿರೋ ಪಾಪಕ್ಕೆ ನೀನೇ ಹಚ್ಚಿರೋ ಕ್ಯಾಂಡಲ್ಸು ನಿನ್ನ ಬೂದಿ ಮಾಡೋದಕ್ಕೆ ಕಾಯ್ತಾ ಇದೆ. ಬಾ ತಿಲೋತ್ತಮ ಬಾ. ಮಾಮ್ ಬನ್ನಿ.
ವಿಶಾಲ್ ಏನಿದು ವಿಶಾಲ್ ಅಯ್ಯೋ ವಿಶಾಲ್ ಬೆಂಕಿ ಸತ್ತು ಹೋಗಿ ಸಾಯಿ, ನೀನು ಬದುಕಬಾರ್ದು, ಸುಟ್ಟು ಬೂದಿ ಆಗ್ಬೇಕು. ನನ್ನ ಕಣ್ಣೆದ್ರಿಗೆ ಅದು ನಡಿಬೇಕು. ಅಕ್ಕ ಏನಾದ್ರೂ ಮಾಡ್ಬೇಕು ವಿಶಾಲ್. ಮಾಮ್ 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 ಆರ್ ಯು ಓಕೆ? ಅದ್ಗೆ ಏನೂ ಆಗ್ಲಿಲ್ಲ ತಾನೆ? ಆರ್ ಯು ಓಕೆ? ಆಂಟಿ ಗಾಬರಿ ಆಗಿದ್ದಾರೆ ಅನ್ಸುತ್ತೆ. ಆಂಟಿ ರಿಲ್ಯಾಕ್ಸ್, ನಿಮಗೇನೂ ಆಗಿಲ್ಲ. ವಿಶಾಲ್ ಯಜಮಾನ್ರು ಶರ್ಟ್ಗೆ ಸ್ಪ್ರೇ ಮಾಡ್ದ ಹಾಗೆ ನೀನು ಉಡ್ಕೊಡೋ ಸೀರೆಗೆ ಸ್ಪ್ರೇ ಮಾಡಿದ್ದು ನಾನೇ ತಿಲೋತ್ತಮ. ಅದಕ್ಕೆ ಬೆಂಕಿ ಹತ್ಕೊಂಡಿದ್ದು. ನಾನು ಉಟ್ಕೋಬೇಕು ಅಂತ ತಂದಿದ್ದ ಸೀರೆ ಇದೇನಾ? ಅಲ್ಲ ಅನ್ಸುತ್ತೆ. ಇರ್ಲಿ ಬಿಡು, ಯಾವ್ದಾದ್ರೆ ಏನೋ. ವಿಶಾಲ್ ಸಾವಿಗೆ ಒಳ್ಳೆ ಸೀರೆ ಯಾಕೆ ಉಟ್ಕೋಬೇಕು? ಅನ್ಕೊಂಡಿದ್ದಾದ್ಮೇಲೆ ನಾಟಕ ಮಾಡೋದಿಕ್ಕೆ ಇದೇ ಚೆನ್ನಾಗಿರುತ್ತೆ. ಟೆನ್ಷನ್ ಆಗಬೇಡಿ ಮಾಮ್, ಪರವಾಗಿಲ್ಲ, ಏನೂ ಆಗಲ್ಲ. ಆಂಟಿ ಜಸ್ಟ್ ಬೆಂಕಿ ಹತ್ಕೊಂಡಿತ್ತು, ವಿಷ್ ಅದನ್ನ ಆರಿಸ್ದ. ಸಮಾಧಾನ ಮಾಡ್ಕೋ ಅತ್ಗೆ. ಅತ್ಗೆ ಈ ನೈನಿ ದೀಪ ಹಿಡ್ದೆ ಹೋಗಿದ್ದಿದ್ರೆ ಈ ತರ ಏನೂ ಆಗ್ತಿರ್ಲಿಲ್ಲ. ಏಯ್, ಅವಳನ್ನ ಯಾಕಂತೀಯ? ಎಲ್ರೂ ಹೋಗಿ ವಿಶಾಲ್ಗೆ ಕೇಕ್ ತಿನ್ಸೋದ್ವಲ್ಲ, ಯಾರಿಗೂ ಏನೂ ಆಗಿಲ್ಲ, ಇವಳಿಗೆ ಯಾಕಾಯ್ತು? ಹೌದು, ಲಾಜಿಕೆ. ಹಾಗಾಗೋ ಕೇಕ್ ಸಾಧ್ಯ? ಇವರೆಲ್ಲರಿಗೂ ಡೌಟ್ ಬಂದ್ರೆ ನಮ್ಮ ಬಣ್ಣ ಬಯಲಾಗ್ಬಿಡುತ್ತೆ. ವಿನಾಶಕಾಲೆ ವಿಪರೀತ ಬುದ್ಧಿ. ಜಗದೀಶ, ನೀ ಹಾಗೆಲ್ಲ ಮಾತಾಡ್ಬೇಡ್ವು. ಮತ್ತೆ ಈ ಮನೇಲಿ ಗಲಾಟೆ ಆಗುತ್ತೆ. ಸ್ವಲ್ಪ ಸುಮ್ನಿರು. ನಾನು ಸುಮ್ಮನೆ ಇದ್ದೀನಮ್ಮ, ಎಷ್ಟೋ ವರ್ಷಗಳಿಂದ ನಾನು ಸುಮ್ಮನೆ ಇದ್ದೀನಿ. ವಿಕ್ರಾಂತ್, ಡ್ಯಾಡ್ನ ಒಳಗೆ ಕರ್ಕೊಂಡು ಹೋಗು. ಡ್ಯಾಡ್, ನೀವು ಬನ್ನಿ. ಎಲ್ಲಿಗೋ? ಬನ್ನಿ ಡ್ಯಾಡ್. ಹೋಗಿ ಡ್ಯಾಡ್, ಹೋಗಿ ಹೋಗಿ. ಬನ್ನಿ ಡ್ಯಾಡ್. ಅಕ್ಕನ್ ಸೀರೆಗೆ ಬೆಂಕಿ ಹತ್ತಿದ್ರ ಬಗ್ಗೆ ಮೊದಲು ಯೋಚನೆ ಮಾಡಿ. ಕರ್ಮಕ್ಕೆ ಸೀರೆ ಸುಟ್ಟೋಯ್ತು. ನೀನ್ ಸುಮ್ನಿರುವ ಹಾಲಿ ಅಕ್ಕ. ಪಾಪ ಸೀರೆ ಸುಟ್ಟೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಕ್ಕ ನೀನ್ ಬಾರಕ್ಕ, ನೀನ್ ಬಾ, ರೂಮಲ್ಲಿ ರೆಸ್ಟ್ ತಗೊಳ್ಳುವಂತೆ ಬಾ. ಅಮ್ಮೋರೆ, ಸುಟ್ಟಿರೋ ಸೀರೆನ ಉಟ್ಕೋಬಾರ್ದು, ಬದಲಾಯಿಸ್ಕೊಳ್ಳಿ. ಆಯ್ತು ಸರಿ ಬಿಡಮ್ಮ, ನೀನ್ ಬಾರಕ್ಕ. ನಡಿ ಅತ್ಗೆ.
ಮಾವ ಕರ್ಕೊಂಡು ಹೋಗಿ. ಮೊದಲು ಬುದ್ಧಿ ಬದಲಾಯಿಸ್ಕೊಳ್ಳಿ. ಅಪ್ಪಪ್ಪ ಸರಿ, ಆಗಿದ್ದೇನೋ ಆಗೋಯ್ತು ಬಿಡಿ. ಈಗ ಅದ್ಭುತವಾಗಿ ಮಾಡಿರೋ ಅಡ್ಗೆ ರುಚಿ ನೋಡೋಣ ಬನ್ನಿ. ಪಾಪ ಅತ್ತೆ, ನಾನು ಹುಟ್ಟಿದ ದಿನಾನೇ ನೀನು ಸಾಯ್ತೀಯ ಅಂತ ಅನ್ಕೊಂಡಿದ್ದೆ ತಿಲೋತ್ತಮ. ಆದರೆ ಕೊನೆಗೆ ಮಿಸ್ ಆಗಿ ಬದುಕೊಂಡೆ. ಅಮ್ಮ, ಇವಾಗ ನೀನು ಈ ಲೋಕಕ್ಕೆ ಬಂದ್ಯಾಕ? ಟೆರಿಫಿಕ್ ಶಾಕ್ ಅಂದ್ರೆ ಇದೇ ಏನೋ. ಕತ್ತಿ ನಿಂತ್ಕೊಂಡು ಯುದ್ಧಕ್ಕೆ ಹೋದಾಗ ಎದುರುಗಡೆ ಬರೋರು AK-47 ಹಿಡ್ಕೊಂಡು ಬಂದಾಗ ಹೇಗಾಗುತ್ತೋ ಹಾಗಿದೆ ಕಣೋ ನನ್ನ ಪರಿಸ್ಥಿತಿ. ವಾಟ್ ಅ ಶಾಕ್. ನನಗೆ ಗೊತ್ತಾಗ್ದಿರೋದು ಏನಂದ್ರೆ, ಅಮೇರಿಕ ಅಳಿಯ ಸುಟ್ಟೋಗ್ತಾನೆ ಅಂತ ಹೇಳಿ ನಿನ್ ಸೀರೆನೆ ಸುಟ್ಕೊಂಡು ಬಂದಿಯಲ್ಲಕ್ಕ. ಅದ್ರ ಬಗ್ಗೆನೇ ಯೋಚನೆ ಮಾಡಿ ಸೀರೆಗೆ ಹತ್ತಿದ ಬೆಂಕಿಗಿಂತ ನನ್ನ ತಲೆಗೆ ಬಿಸಿ ಜಾಸ್ತಿ ಆಗಿದ್ದಕ್ಕೆ ಪ್ರಜ್ಞೆಗೆ ಬಂದಿದ್ದೀನಿ ಕಣೋ. ಈ ಥರ ಹೇಗಾಯ್ತು? ಅನ್ಕೊಂಡಿದ್ದೊಂದು ಆಗಿದ್ದು ಇನ್ನೊಂದು. ವಿಶಾಲ್ ಶರ್ಟ್ಗೆ ಬೆಂಕಿ ಹತ್ಕೊಳ್ಳಿ ಅಂತ ಕ್ಯಾಂಡಲ್ ಹಚ್ಚಿದೆ ಅಕ್ಕ. ಕಟ್ ಮಾಡಿದ್ರೆ ನೀನ್ ಕೇಕ್ ತಿನ್ಸೋದಕ್ಕೆ ಹೋಗಿ ಬೂದಿ ಆಗ್ಬಿಡ್ತಿದ್ದೆ. ನಿನ್ ಫೋಟೋ ಮುಂದೆ ನಾನೇ ಕ್ಯಾಂಡಲ್ ಹಚ್ಬೇಕಾಗ್ತಿತ್ತು. ಯಾರೋ ನನ್ನ ಪ್ಲಾನ್ನ ನಂಗೆ ರಿವರ್ಸ್ ಆಗೋ ಹಾಗೆ ಮಾಡಿದ್ದಾರೆ. ಯಾರು ಮಾಡ್ತಾರಕ್ಕ? ಅಲ್ಲಿ ಇರೋರು ಎಲ್ರೂ ಅಮಾಯಕರ ಥರನೇ ಕಾಣಿಸ್ತಾ ಇದ್ರಲ್ಲ. ವಿಶಾಲ್ನ ಸಾಯಿಸ್ಬೇಕು ಅನ್ಕೊಂಡ್ರೆ ನಾನೇ ಸಾವಿಂದ ತಪ್ಪಿಸ್ಕೊಳ್ಳೋ ಹಾಗಾಯ್ತು. ಒಂದು ನಿಮಿಷದಲ್ಲಿ ಅನಾಹುತಾನೇ ಆಗೋಗ್ತಿತ್ತು. ಆ ವಿಶಾಲೇ ಹೀಗೆ ಮಾಡಿರ್ಬೋದು ಅಂತ್ಯಾಕ? ಆದ್ರೆ ಅವನೇ ನನ್ನ ಮತ್ತೆ ಕಾಪಾಡಬೇಕು ಅಂತ ಯಾಕೆ ಅನ್ಕೋತಾನೆ? ಇದು ಪಾಯಿಂಟೇ. ಇನ್ಯಾರಿದ್ದಾರೆ? ಇನ್ಯಾರೋ ಇದ್ದಾರೆ. ನಯನಿ ಅವಳು ಹಾಗೆ ಮಾಡಲ್ಲ. ಹಾಸಿನಿಗೆ ಅಷ್ಟು ಬುದ್ಧಿ ಇಲ್ಲ. ಅಹಲ್ಯ ಇನ್ಯಾರಿದ್ದಾರೆ? ಚೆನ್ನಾಗಿ ಯೋಚನೆ ಮಾಡಕ್ಕ. ಶರ್ಟ್ಗೆ ಕೆಮಿಕಲ್ ಸ್ಪ್ರೇ ನೀನ್ ಹೊಡೆದಂಗೆ ನಿನ್ ಸೀರೆ ಕೂಡ ಯಾರಾದ್ರೂ ನೀನ್ ಮಾಡ್ದಂಗೆ ಮಾಡಿದರೋ ಏನೋ. ನಾನು ಉಟ್ಕೋಬೇಕು ಅಂತ ತಂದಿದ್ದ ಸೀರೆ ಇದೇನಾ? ಅಲ್ಲ ಅನ್ಸುತ್ತೆ. ಇರ್ಲಿ ಬಿಡು, ಯಾವ್ದಾದ್ರೆ ಏನೋ. ಕರೆಕ್ಟು ಕಣೋ. ನಮ್ಮ ಪ್ಲಾನ್ನ ಯಾರೋ ಕೇಳಿಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ನಾನು ಉಟ್ಕೋಬೇಕು ಅಂತ ಅನ್ಕೊಂಡಿದ್ದ ಸೀರೆ ಬೇರೆ, ಬೆಡ್ ಮೇಲಿದ್ದೆ ಸೀರೆನೇ ಬೇರೆ. ನಿನಗೆ ಡೌಟ್ ಬರ್ಲಿಲ್ವಾಕ? ಡೌಟ್ ಏನೋ ಬಂತು, ಆದರೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ವಿಶಾಲ್ ಪ್ರಾಣ ಹೋಗುವಾಗ ಸುಮ್ಮನೆ ಆಭರಣ ಆಡಂಬರ ಯಾಕೆ ಅಂತ ಅದನ್ನೇ ಉಟ್ಕೊಂಡೆ. ಅಯ್ಯೋ ಅಕ್ಕ, ಅಲ್ಲೇ ಇರೋದು ವಿಷಯ. ಆ ಸೀರೆಗೆ ಸ್ಪ್ರೇ ಹೊಡೆದಿದ್ರು ಅನ್ಸುತ್ತೆ. ಈಗ ಅರ್ಥ ಆಯ್ತು ಅಲ್ವಾ? ಇನ್ಮೇಲೆ ಹದ್ದಿನ ಥರ ನೋಡ್ತೀನಿ. ಯಾರು ಅಂತ ಗೊತ್ತಾದ್ಮೇಲೆ
ಜಾಸ್ತಿ ತಡ ಮಾಡಬಾರ್ದು ಪರಶು. ಯಜಮಾನ್ರು ಹುಟ್ಟಿದಬ್ಬ ಹಬ್ಬದ ಥರ ಆಯ್ತು, ಆದ್ರೆ ಕೊನೆಯಲ್ಲಿ ದೃಷ್ಟಿ ಆದ ಹಾಗೆ ಅಮ್ಮೋರ್ ಸೀರೆ ಸುಟ್ಟು ಹೋಗಿದ್ದೆ ನನ್ಗಿಷ್ಟ ಆಗ್ಲಿಲ್ಲ. ಸೀರೆ ಚೆನ್ನಾಗಿಲ್ಲ ಅಂದ್ರೆ ಕಲರ್ ಚೆನ್ನಾಗಿಲ್ಲ ಅಂತ ಹೇಳ್ಬಹುದು. ಸೀರೆ ಸುಟ್ಟೋದ್ರೆ ನೀನೇನ್ ಮಾಡ್ತೀಯಾ? ಪಾಪ ಅಲ್ವಾ ಶಿವ, ನೀನ್ ನೋಡ್ಬೇಕಿತ್ತು ಆಗ ಅಮ್ಮವರು ಎಷ್ಟು ಹೆದರ್ಕೊಂಡಿದ್ರು ಅಂತ. ಸತ್ ಹೋಗ್ಬೇಕಾಗಿತ್ತು. ಅವಳ ನಿಜ ಬಣ್ಣ ಗೊತ್ತಿಲ್ದೇನೆ ನೀನು ಅನುಕಂಪ ತೋರಿಸ್ತಿದ್ಯಾ ನಾಯನಮ್ಮ? ಹಾಸ್ಪಿಟಲ್ ಅಲ್ಲಿ ನಿನ್ ಕೈನ ಜೋರಾಗಿ ಒತ್ತಿ ರಕ್ತ ಬರೋ ತರ ಮಾಡಿದ್ಲಲ್ಲ, ಅದಕ್ಕೆ ವಿಶಾಲಕ್ಷಮ್ಮ ತಾಯಿ ಹೀಗ್ ಮಾಡಿದ್ಲು. ಅಮ್ಮ ನಯನಿ, ಆಸ್ಪತ್ರೆಯಲ್ಲಿ ತಿಲೋತ್ತಮ ಏನ್ ಮಾಡಿದ್ಲಮ್ಮ? ತಿಲೋತ್ತಮ್ಮನ ಹೆಂಡತಿನ ಕರಿಯೋ ತರ ಕರಿತಾ ಇದ್ದಿಲ್ಲ ಗಂಗಯ್ಯ. ಈ ಶಿವ ನೋಡ್ಕೊಂಡ್ ಮಾತಾಡು. ಅಮ್ಮವ್ರೆಲ್ಲಿ, ನಾವೆಲ್ಲಿ? ನೀನು ಈ ಮನೆಗೆ ಮಹಾರಾಣಿ ಅಂತ ಎಷ್ಟ್ ಸತಿ ಹೇಳಿದ್ರು ನೀನ್ ಅರ್ಥನೇ ಮಾಡ್ಕೋತಿಲ್ಲ. ಇನ್ನೊಂದ್ ಮಾತನ್ನ ಹೇಳ್ಬೇಕಂದ್ರೆ ತಿಲೋತ್ತಮ್ಮಂಗಿಂತ ನೀನೇ ದೊಡ್ಡ ಸ್ಥಾನದಲ್ಲಿದ್ಯಾ, ಗೊತ್ತಾ ನಿಂಗೆ? ಏನೋ ಅರ್ಥ ಆಗ್ದಿರೋ ತರ ಮಾತಾಡ್ತೀಯ ಶಿವ. ನಿಂಗೆ ಅರ್ಥ ಆಗಿಲ್ಲ ಅಂತ ಹೇಳು. ಅಮ್ಮ ನಯನಮ್ಮ, ಆಸ್ಪತ್ರೆಯಲ್ಲಿ ಏನಾಯ್ತು ಅಂತ ಸ್ವಲ್ಪ ಹೇಳಮ್ಮ. ಅಮ್ಮವ್ರಿಗೆ ಯಾಕೆ ಕೋಪ ಬಂತು ಏನೋ ದೊಡ್ಡಯ್ಯ. ದೊಡ್ಡ ಯಜಮಾನ್ರನ್ನ ಬದುಕಿಸ್ಕೊಳಕ್ಕೆ ನೀನ್ ಮಾಟ ಮಂತ್ರ ಮಾಡ್ತಿದ್ಯಾ ಅಂತ ಗಟ್ಟಿಯಾಗಿ ಗಾಯ ಆಗಿರೋ ನನ್ನ ಕೈ ಹಿಡ್ಕೊಂಡು ಹಿಸಕ್ಬಿಟ್ರು. ರಕ್ತ ಕೂಡ ಬಂದ್ಬಿಡ್ತು. ನೀನೇನು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ತಿಲೋತ್ತಮ್ಮಂಗೆ ಕೋಪ. ಮ್ಯಾಜಿಕ್ ಬಾಕ್ಸ್ ಬಗ್ಗೆ ಹೇಳಿಲ್ಲ ಅಂತ ನಾಳೆ ನಿನ್ ಕತ್ನ ಹಿಸಕ್ಬಹುದು, ಹುಷಾರು. ಮ್ಯಾಜಿಕ್ ಬಾಕ್ಸಾ? ಎಲ್ಲಿದೆ? ನಿಂಗೆ ಗೊತ್ತೇ ಇಲ್ವಲ್ಲ ಗಂಗಯ್ಯ, ಅಷ್ಟಕ್ಕೂ ನಾನು ನಿಮಗೆ ಹೇಳೇ ಇಲ್ಲ. ಗಾಯತ್ರಿ ಅಮ್ಮೋರ್ ಬಳಸ್ತಿದ್ದ ವಸ್ತುಗಳನ್ನೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಸಿಕ್ತು ದೊಡ್ಡಯ್ಯ. ಯಜಮಾನ್ರು ಕೊಟ್ರೆ ತಿಲೋತ್ತಮ್ಮ ಅಮ್ಮೋರು ಕೂಡ ಇದನ್ನ ಹೇಳ್ಬೇಡ, ಹೇಳಿದ್ರೆ ಬೇಜಾರ್ ಮಾಡ್ಕೋತಾರೆ ಅಂದ್ರು. ಇವಾಗ ಅದೆಲ್ಲಿದೆ ನಯನಮ್ಮ? ಕಣ್ ಕಾಣಿಸಿಲ್ಲ ಅಂದ್ರು ಆ ಮ್ಯಾಜಿಕ್ ಬಾಕ್ಸ್ ನ ನೋಡ್ಬೇಕು ಅಂತ ಅಷ್ಟು ಕುತೂಹಲ ಇದೆಯಾ ಗಂಗಯ್ಯ ನಿನ್ಗೆ? ಈಗದು ಅಹಲ್ಯ ಅಮ್ಮೋರ್ ಹತ್ರ ಇದೆ ದೊಡ್ಡಯ್ಯ. ಒಂದ್ಸಲ ಕೇಳಮ್ಮ, ಒಂದ್ಸಲ ಮುಟ್ಬೇಕು ಅನ್ನಿಸ್ತಾ ಇದೆ. ಕೊನೆ ಆಸೆ ಇಡ್ಲಿ ಬಿಡು ನೈನಿ. ಹುಟ್ಟಿದಬ್ಬಕ್ಕೂ ಬಾಯಿ ತೆಗ್ದೇನೋ ಕೇಳಿಲ್ವಲ್ಲ ಇವರು. ಸರಿ ದೊಡ್ಡಯ್ಯ, ಕೇಳ್ ನೋಡ್ತೀನಿ. ಆ? ಜಾಸ್ಮಿನ್, ಏನ್ ಯೋಚಿಸ್ತಿದ್ಯಾ? ನನ್ನ ಲೆವೆಲ್ ಏನು, ಆ ನೈನಿ ಲೆವೆಲ್ ಏನು? ಅವಳು ಹುಟ್ಟಿದ್ದೆಲ್ಲಿ, ನಾನು ಹುಟ್ಟಿರೋದೆಲ್ಲಿ? ನಾನು ಗೋಲ್ಡನ್ ಸ್ಪೂನ್ ಹಿಡ್ಕೊಂಡು ಹುಟ್ಟಿದ್ರೆ ಸ್ಪೂನೇ ಇಲ್ದಿರೋ ಮನೆಯಲ್ಲಿ ಅವಳು ಹುಟ್ಟಿದ್ಲು. ಆದ್ರೆ ಕೊನೆಗೆ ಏನಾಯ್ತು? ನೀನು ಫೀಲ್ ಆಗ್ತಿದ್ಯೋ ಫಿಲಾಸಫಿ ಹೇಳ್ತಾ ಇದ್ಯೋ ಜಾಸ್ಮಿನ್? ಒಂದು ನಿಮಿಷ ನೀವೇ ಯೋಚನೆ ಮಾಡಿ ಆಂಟಿ. ನಾವು ಕೊಂಡ್ಕೊಳ್ಳೋ ಚಪ್ಪಲಿ ಎಷ್ಟು ಬೆಲೆ ಬಾಳುತ್ತೋ ಅಷ್ಟು ದುಡ್ಡು ಕೂಡ ಆ ನೈನಿ ನೋಡಿರಲ್ಲ. ಅಂಥದ್ರಲ್ಲಿ 1000 ಕೋಟಿ ಆಸ್ತಿಗೆ ಅಧಿಪತಿ ಆದ್ಲು. ಬಿಸ್ನೆಸ್ ಮೆನ್ ವಿಶಾಲ್ನ ಹೆಂಡತಿ. ಸೂರ್ಯ ದೇವರ ಸಾಮ್ರಾಜ್ಯಕ್ಕೆ ಮಹಾರಾಣಿ.
ಗಾಯತ್ರಿ ದೇವಿಯವರು ಮತ್ತೆ ಹುಟ್ಟು ಬಂದಿದ್ದಾರೆ ಅಂತ ಜೈಕಾರ, ಚಪ್ಪಾಳೆ. ಓ ಮೈ ಗಾಡ್, ಇದು ಯಾರ ಜೀವನದಲ್ಲಾದರೂ ಸಾಧ್ಯ ಆಗುತ್ತಾ? ಆದರೆ ಇದನ್ನೆಲ್ಲ ಸಾಧಿಸ್ಬಿಟ್ಲು ಆ ನೈನಿ. ಅದು ಹೇಗೆ ಮಾಡಿದ್ಲು ಅಂತ ನನಗೆ ಹೇಳಿ ಆಂಟಿ. ಸಿಂಪಲ್. ಹಳ್ಳಿ ಅಂದ್ರೆ ಸುತ್ತಮುತ್ತ ಕಾಡಿರತ್ತೆ. ಇದ್ರೆ ಅವಳು ಹೂವ ಕಿತ್ಕೊಂಡು ಬರೋದಕ್ಕೋ ಕಟ್ಗೆ ತಗೊಂಡು ಬರೋದಕ್ಕೋ ಹೋಗಿರ್ತಾಳೆ. ಓಕೆ, ಅಲ್ಲಿ ಯಾವ್ದಾದ್ರೂ ಮರದ ಕೆಳಗಡೆ ನಿದ್ದೆ ಮಾಡ್ತಾರೋ ನರಿ, ಐ ಮೀನ್ ಫಾಕ್ಸ್ ಬಾಲನ ತುಳ್ದಿರ್ಬೇಕು ಅಂತ ನನಗೆ ಡೌಟ್. ನಿಮಗೆ ಹೀಗೆ ಅರ್ಥ ಆಯ್ತಾ? ಸಾರಿ ಆಂಟಿ, ಅನವಶ್ಯಕವಾಗಿ ನಿಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡಿದೆ. ಸಿ ಜಸ್ಸಿ, ಸೀರಿಯಸ್ ಆಗಿ ಒಂದು ಮಾತು ಹೇಳ. ಅವಳು ನಮ್ಮ ಗಾಯತ್ರಿ ಅತ್ತಿಗೆ ಥರ ಕಾಣಿಸೋದು ನನಗೊಂಚೂರು ಇಷ್ಟ ಇಲ್ಲ. ವಿಶಾಲ್ ಬರ್ಡೇ ದಿನ ಕೂಡ ಅವಳು ಮಾಡಿದ ಕೆಲಸ ಅಂಥದಿಂಥದ್ದಲ್ಲ. ನನ್ನ ಅಳಿಯ ಹುಟ್ಟಿದ ದಿನ ಟೀ ಕಾಫಿ ಕೊಡೋ ಕೆಲಸದವರು ಕೂಡ ಪ್ರೊಫೆಷನಲ್ಸ್ ಆಗಿರ್ಬೇಕು ಅಂತ ಅನ್ಕೊಳ್ಳೋಳು ನಾನು. ಅಂಥದ್ರಲ್ಲಿ ಅವಳನ್ನ ಈ ಮನೆ ಸೊಸೆ ಆಗಿ ಹೇಗೆ ಎಕ್ಸೆಪ್ಟ್ ಮಾಡ್ತೀನಿ? ನೀವು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಆ ಪೊಸಿಷನಲ್ಲಿ ಅವಳಿದ್ದಾಳೆ. ಆಸ್ತಿ ಅವಳ ಹೆಸ್ರಿಗೆ ಬರ್ತಿರೋ ನಮ್ಮ ಅಣ್ಣನ್ ಅನ್ಬೇಕು. ಏನಾದ್ರೂ ಹೇಳಕ್ ಹೋದ್ರೆ ಕಚ್ಚೋ ಸ್ಥಿತಿಲಿದ್ದಾನ ಅವನು. ಈಗ ಅವ್ನ ಬುದ್ಧಿ ಸರಿ ಇಲ್ಲ. ವಿಶಾಲ್ ಬೇರೆ ಅವಳು ಬುಟ್ಟಿಗೆ ಬಿದ್ದಿದ್ದಾನೆ. ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಳೇನೋ ಅಂತ ಡೌಟ್ ಇದೆ ನನಗೆ. ಯಾವ್ದೇನೇ ಆದ್ರೂ ಆ ನೈನಿನ ಮಾತ್ರ ಸುಮ್ಮನೆ ಬಿಡಬಾರ್ದು. ಈಗ ಅರ್ಥ ಆಯ್ತು ನಿಮಗೆ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ಸ್ವಲ್ಪ ನಿಮ್ಮ ಫಾರಿನ್ ತಲೆನೂ ಉಪಯೋಗಿಸಿ ಆಂಟಿ. 2 days ಟೈಮ್ ಕೊಡು, ಹೇಳ್ತೀನಿ ಏನು ಮಾಡಬೇಕು ಅಂತ. ಚಿಕ್ಕಮ್ಮ ಅವ್ರನ್ನ ಹೇಗೆ ಕೇಳಲಿ, ಏನು ಅನ್ಕೋತಾರೋ ಏನೋ. ಚಿಕ್ಕಮ್ಮವ್ರೆ, ಹೇಳು ನಯನಿ. ಏನಾದರೂ ಬೇಕಾ? ಏನು ಬೇಡ ನಯನಿ. ಕಾಫಿ, ಟೀ? ಪರವಾಗಿಲ್ಲ. ಹೋಗ್ಲಿ, ನೀರು ತಗೊಂಡು ಬರಲಾ? ನನಗೇನು ಬೇಡ, ಆದರೆ ನಿನಗೇನೋ ಬೇಕು ಅನ್ಸುತ್ತೆ. ಏನದು? ಅದೇನಿಲ್ಲ ಅಮ್ಮೋರೆ, ಪಾತ್ರೆ ಮಧ್ಯೆ ಸಿಕ್ಕಿರೋ ಆ ವಿಚಿತ್ರವಾದ ವಸ್ತು. ಹಾಂ, ಮ್ಯಾಜಿಕ್ ಬಾಕ್ಸ್. ಅದೇ. ಗಂಗಯ್ಯ ನೋಡ್ತೀನಿ ಅಂದ್ರು. ಅವನು ಹೇಗೆ ನೋಡ್ತಾನಮ್ಮ? ಮುಟ್ ನೋಡ್ತೀನಿ ಅಂದ್ರು. ನಾನು ಶಿವ ಮಾತಾಡ್ಕೋತಿದ್ರೆ ಅವರು ನೋಡ್ಬೇಕು ಅಂತ ಅಂದ್ರು. ನೋಡ್ದವ್ರು ಮಾತ್ರ ಅಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರೋರು ಅದನ್ನ ಓಪನ್ ಮಾಡಕ್ ಆಗ್ತಿಲ್ಲ. ಅವನೇನ್ ಮಾಡ್ತಾನೆ ಪಾಪ. ಏನ್ ನೈನಿ, ಏನ್ ಬೇಕು? ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ಚಿಕ್ಕೋನಿದ್ದಾಗ ಗಾಯತ್ರಿಕ್ಕ ನಿನಗೋಸ್ಕರ ಮಾಡಿಸಿರೋ ಸ್ಪೆಷಲ್ ಗಿಫ್ಟ್ ಬಗ್ಗೆ ವಿಶಾಲ್. ಓಹ್, ಕರೆಕ್ಟೇ. ಹೌದು ಅತ್ತೆ, ಅವತ್ತು ಮಾಮ್ ಬರ್ತಾರನ್ನೋ ಅರ್ಜೆಂಟಲ್ಲಿ ಅಲ್ಲೇ ಇಟ್ಬಿಟ್ಟೆ. ನನ್ನ ಹತ್ರನೇ ಇದೆ. ಆದ್ರೆ ಅದನ್ನ ನಾನು ಇಟ್ಕೊಂಡು ಏನ್ ಮಾಡ್ಲಿ ವಿಶಾಲ್? ಒಂದ್ ನಿಮಿಷ. ನಿನ್ ಗಿಫ್ಟ್ ನಿನ್ನ ಹತ್ರನೇ ಇರ್ಲಿ ವಿಶಾಲ್.
ಅಮ್ಮ ಕೊಟ್ಟಿದ್ದ ಗಿಫ್ಟ್. ನೈನಿ ಅಮ್ಮನ ಹಾಗೆ ಕಾಣಿಸ್ತಾಳೆ ಅಂತೀರಾ? ಸೊ ಇದು ಇವಳ ಹತ್ರ ಇದ್ರೇನೆ ಚೆನ್ನಾಗಿರುತ್ತೆ. ತಗೋ ನೈನಿ. ಯಜಮಾನ್ರೆ, ಇದು ಓದ್ಕೊಂಡಿರೋರ್ಗೆ ಅರ್ಥ ಆಗದಿರೋವಾಗ ಓದಕ್ ಬರ್ದಿರೋ ನನಗೆ ಕಣ್ ಕಾಣಿಸ್ದಿರೋ ದೊಡ್ಡಯ್ಯಂಗೆ ಪಕ್ಷಿ ಆಗಿರೋ ಶಿವಂಗೆ ಏನು ಅರ್ಥ ಆಗುತ್ತೆ? ಪರವಾಗಿಲ್ಲ ಬಿಡು ನೈನಿ. ನಿನ್ನ ಹತ್ರ ಇದ್ರೆ ಅಟ್ಲೀಸ್ಟ್ ಸೇಫ್ ಆಗಿರುತ್ತೆ. ನನ್ನ ಹತ್ರ ಇದ್ರೆ ಅಮ್ಮ ನೆನಪಾಗ್ತಾರೆ. ಇದನ್ನು ಓಪನ್ ಮಾಡೋಕ್ಕಾಗಲಿಲ್ಲ ಅನ್ನೋ ಫೀಲಿಂಗ್ ನನ್ನನ್ನು ಕಾಡುತ್ತೆ. ತಗೊಂಡು ಹೋಗಿ ನೈನಿ. ಸರಿ ಯಜಮಾನ್ರೆ. ವಿಶಾಲ್, ಅವಳು ಜೋಪಾನವಾಗಿ ಇಟ್ಕೋತಾಳ ಇಲ್ವೋ ಅಂತ ಡೌಟ್ ಏನೂ ಇಲ್ಲ. ಆದ್ರೆ ಯಾರಿಗೂ ಅರ್ಥ ಆಗದೆ ಇರೋದನ್ನ ಅಮಾಯಕಳಾದ ನಯನಿಗೆ ಯಾಕೆ ಕೊಟ್ಟೆ ಅಂತ ತಿಳ್ಕೋಬೋದಾ? ತಿಳ್ಕೋಬೇಕು ಅಂತ ಚಿಕ್ಕಮ್ಮ. ಅರ್ಥ ಆಗ್ಲಿಲ್ಲ ವಿಶಾಲ್. ಸ್ವಲ್ಪ ಟೈಮ್ ಹಿಡಿಯತ್ತೆ, ತಿಳ್ಕೊಳ್ಳೋಣ.